ಈ ಕಾರ್ಯಕ್ರಮದ ಸ್ವಾಗತವನ್ನು ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ JP ನಗರ ವಾಸವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ರಾಜೇಂದ್ರ ಅವರು. Welcome all of you, and I request all of you to have good evening and give feedback to us. This is our second program, so we will be continuously doing this kind of programs and various other programs also. I welcome all of you to all the future programs also. I thank you, and also Rasa Prashnegal. So after that, quick session will be there, so you can also participate to some extent. Thank you very much. ಹೀಗಾಗಿ 36 ವರ್ಷಗಳ ಸಿವಿಲ್ ಇಂಜಿನಿಯರ್ ಅನುಭವ, ಇಂಟೀರಿಯರ್ ಡೆಕೋರೇಷನ್ ಸ್ಪೆಷಲಿಸ್ಟ್ ಇನ್ ಫಾಲ್ಸ್ ಸೀಲಿಂಗ್, ಹುಟ್ಟೂರು ಭತ್ತದ ಕಣಜ ಅಂತ ಹೆಸರುವಾಸಿಯಾದ ಸಿರುಗುಪ್ಪ ಬಳ್ಳಾರಿ ಜಿಲ್ಲೆದು. ಹವ್ಯಾಸಗಳು ಅಥವಾ ಪ್ರವೃತ್ತಿ, ಕ್ವಿಜ್ ಕಾರ್ಯಕ್ರಮ ನೀಡುವುದು, ಕರೋಕೆ ಹಾಡುಗಾರರು, ಯೋಗ ಟೀಚರು, ಆಗಾಗ ನಾಟಕದಲ್ಲಿ ಹವ್ಯಾಸಿ ಕಲಾ ಬಳಗ ಸಂಸ್ಥೆಯಲ್ಲಿ ಸಕ್ರಿಯ ಸದಸ್ಯರು. ಹೀಗೆ ಒಂದಲ್ಲ ಎರಡಲ್ಲ 100 ಕಾರ್ಯಕ್ರಮಗಳನ್ನ ಈಗಾಗಲೇ ಅವರು ಸಾರ್ವಜನಿಕ ಕಾರ್ಯಕ್ರಮಗಳನ್ನು, ಕರೋಕೆ ಕಾರ್ಯಕ್ರಮ ಮತ್ತು ಇವ್ರು ಮಾಡೋದಲ್ಲದೆ ಇವರು ಕಾರ್ಯಕ್ರಮಗಳನ್ನು ಸಂಯೋಜನೆ ಕೂಡ ಮಾಡ್ತಾರೆ. ಇತ್ತೀಚೆಗೆ ಇವರು ಒಂದು ಕಾರ್ಯಕ್ರಮ ಹೋಗಿದ್ದೆ, ರಾಜ್ಕುಮಾರ್ ಹಾಡುಗಳ ಬಗ್ಗೆನೇ ಒಂದು ಕಾರ್ಯಕ್ರಮನ, ಕರೋಕೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಕೊಟ್ಟ ಕಾರ್ಯಕ್ರಮ ನೋಡಿ ಇವತ್ತು ನಾನು ಅವರಿಗೆ ಇಲ್ಲಿ ಬನ್ನಿ ನಮ್ಮ ಕಾರ್ಯಕ್ರಮ ಕೊಡಿ ಅಂತ ಹೇಳಿದ್ವಿ. ಸೂಪರ್. ಎಲ್ಲರೂ ಹೌಸ್ ವೈಫು ಮನೆ ಏನೋ ಮಾಡ್ಕೊಂಡು ಕೆಲಸ ಮಾಡ್ಕೊತಾರೆ ಸರ್ ಅಂತ, ಅದಲ್ಲ, ಗೃಹ ಶಿಲ್ಪಿ, ಮನೆಯ ಶಿಲ್ಪಿ ಅವರೇ. ಅವ್ರಿಗೂ ಸಹ ಈ ರೀತಿ ಕ್ವಿಜ್ ಹಾಕ್ಬೋದು, ಮತ್ತು ಹಾಡು ಹೇಳೋದು ಹಾಕ್ಬೋದು, ಕರಾಕೆ ಹಾಡು ಹೇಳೋದು, ಮನೆಯಲ್ಲಿ ಜಿಗ್ಜಾಗು, ಫಾಲ್ಸು, ಮತ್ತೊಂದು ಬಿಡುವಿನ ವೇಳೆಯಲ್ಲಿ ಮಾಡಿಕೊಡ್ತಾರೆ. ಈ ರೀತಿ ಹಲವಾರು ಹವ್ಯಾಸಗಳನ್ನು ಅವರು ಕೂಡ ಹಮ್ಮಿಕೊಂಡಿದ್ದಾರೆ. ಅವರ ಯೋಗ ಟೀಚರ್ ಕೂಡ ಹೇಳಿದೆ, ಮೇಡಮ್ ನಿಮಗೆ ಸಿಕ್ಕಿರೋದು ಒಂದು ಯೋಗ ಸರ್ ಅಂತ ಇವ್ರಿಗೆ ಹೇಳಿದೆ. ಹಾಗಾಗಿ ಹಲವಾರು ದೃಷ್ಟಿಕೋನಗಳಲ್ಲಿ ಒಬ್ಬರಿಗೊಬ್ಬರು ಅನುರೂಪ ದಂಪತಿಗಳು ಇವತ್ತು ನಮಗೆ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವೀಗ ಅವರಿಗೆ ಆರಂಭ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀವಿ. ನಿಮ್ಮ ಧ್ವನಿ ಚೆನ್ನಾಗಿರುತ್ತೆ, ನೀವು ಎಷ್ಟು ಸಪ್ಪು ಕೂತಿರ್ತಿರೋ ಕಾರ್ಯಕ್ರಮನೂ ಸಪ್ಪಗಿರುತ್ತೆ, ಗೊತ್ತಾಯ್ತಾ? ಆದರೆ ಒಂದೇ ಕಂಡೀಷನ್, ನಾನು ಯಾವಾಗ ಬಾಯಿ ಬಿಡಿ ಅಂತೀನಿ ಅವಾಗ ಬಿಡಬೇಕು. ಬೇರೆ ಟೈಮಲ್ಲಿ ಬಾಯಿ ಬಿಟ್ಟರೆ ಎಲ್ಲ ವೇಸ್ಟ್ ಆಗುತ್ತೆ. ಏನಂತೀರಾ? ಹಾಂ. ಆಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು 3 ಕಾನ್ಸೆಪ್ಟ್ ಮಾಡಿದ್ದೀನಿ. ಒಂದು ಕ್ವಿಜ್ ಅಂತ ಪ್ರಶ್ನೆಗಳು. ಈಗ ಬಂದಿರೋರು ಎಲ್ಲಾದರೂ ಚೇರ್ಗಳು ನೋಡ್ಕೊಂಡು ಕೂತ್ಕೋಬೋದು, ಇಲ್ಲ ಟಿಫನ್ ತೊಗೋಬೋದು. ಒಂದು ಪೋರ್ಷನ್ ಕ್ವಿಜ್ ಇರುತ್ತೆ, ಅದು ಒಂದು 50% ಇರುತ್ತೆ. ರಸಪ್ರಶ್ನೆಗಳು, ನೀವು 6ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ಏನು ಸಬ್ಜೆಕ್ಟ್ ಓದಿರ್ತೀರಿ? ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ಸಮಾಜ.
ಮೋಕ್ಷಕ್ಕೆ ದಾರಿ ಗಣಪನ್ನ ಗಜಮುಖನೇನ ಶರಣೆನ್ನೋಣ ಶ್ರೀ ಗಣಪನಿನ್ನ ಸ್ತುತಿಸಲು ಚೆನ್ನ ಶ್ರೀ ಗಣಪನಿನ್ನ ಸ್ತುತಿಸಲು ಚೆನ್ನ ಬೇಡಲು ನಿನ್ನ ಭಕ್ತಿಯಿಂದ ಬೇಡಲು ನಿನ್ನ ಭಕ್ತಿಯಿಂದ ಭಕ್ತರಿ ಒಲಿವೆ ಆನಂದದಿಂದ ಶ್ರೀ ಗಣಪನಿನ್ನ ಸ್ತುತಿಸಲು ಚೆನ್ನ ಶ್ರೀ ಗಣಪನಿನ್ನ ಒಂದು ಹೋದ್ರೆ ಅಥವಾ ಒಂದು ತೆಗೆದ್ರೆ ಎಷ್ಟು? ಒಂದು ನಿಮಿಷ. ಉತ್ತರ ನಾನು ಹೇಳ್ತೀನಿ. ಈ 19 ಅನ್ನೋದ್ರಿಂದ ನೀವು ಸ್ವಲ್ಪ ನೆನ್ಪು ಮಾಡ್ಕೊಳ್ಳೋ. ನಿಮಗೆ ರೋಮನ್ ಲೆಟರ್ಸ್ ಅಂತ ಗೊತ್ತಾ? ರೋಮನ್ ಲೆಟರ್ಸ್, ರೋಮನ್ ನಂಬರ್ಸ್ ಗೊತ್ತಾ? ರೋಮನ್ ನಂಬರ್ಸ್ ಅಲ್ಲಿ 19 ಹೆಂಗ್ ಬರೆಯೋದು? ಎಕ್ಸ್, ಫಸ್ಟ್ ಎಕ್ಸ್, ಆಮೇಲೆ ಐ, ಆಮೇಲೆ ಎಕ್ಸ್. ಕರೆಕ್ಟಾ? ಹಿಂಗೆ ತಾನೇ ರೋಮನ್ ಯಾರು 6ನೇ ಕ್ಲಾಸ್ ಪಾಸ್ ಆಗಿದ್ದೀರಿ ಹೇಳಿ? ಅವ್ರಿಗೆಲ್ಲ ಗೊತ್ತಿರಬೇಕು. ಎಕ್ಸ್ ಐ. ಸರ್ ಸೈಲೆನ್ಸ್ ಪ್ಲೀಸ್, ಸೈಲೆನ್ಸ್ ಸೈಲೆನ್ಸ್. ಬಿಸಿಬೇಳೆ ಬಾತ್ಗೂ ಪೊಂಗಲ್ಗೂ ಏನು ವಿಶೇಷವಾದ ವ್ಯತ್ಯಾಸ ಇದೆ? ಮೂರೇ ಜನಕ್ಕೆ ನಾನು ಅವಕಾಶ ಕೊಡೋದು. ಮೂರೇ ಜನ, ಯಾರಾದರೂ 3 ಜನ ಫಸ್ಟ್ ಕೈ ಎತ್ತಿದ್ರೆ ನಾನು ಅವಕಾಶ ಕೊಡ್ತೀನಿ. ತಪ್ಪಾದರೆ ನಾನು ಉತ್ತರ ಹೇಳ್ಬಿಡ್ತೀನಿ. ಯಾಕಂದರೆ ಎಲ್ಲರೂ ಕೇಳ್ತಾ ಹೋದರೆ ನಮಗೆ ಟೈಮು ಇಲ್ದಂಗೆ ಆಗೋಗ್ಬಿಡುತ್ತೆ. ಓಕೆನಾ? ಪ್ರಶ್ನೆ ಇಷ್ಟೇ ಇದೆ. ವಿಷಯ ಇದೆಯಲ್ಲ, ಇದು ಟಾಪಿಕ್ ಏನು, ಈ ವಿಷಯನ ಅಥವಾ ಈ ಮಾತನ್ನು ನೀವು ಮಾತಾಡಿದ್ರೆ ಇಂಗ್ಲೀಷ್ನಲ್ಲಿ ಇದನ್ನು ಹೇಳ್ತಾ ಹೋದರೆ ಇದು ಓಡ್ತಾ ಇರುತ್ತೆ. ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಇದು ಓಡ್ತಾ ಇರುತ್ತೆ, ಇದು ಕನ್ನಡದಲ್ಲಿ ಹೇಳಿದ್ರೆ ನಡೀತಾ ಇರುತ್ತೆ. ಏನಿದು ವಿಷಯ? ಕೇಳಿಸ್ಕೊಳ್ಳಿ, ಫುಲ್ ಕೇಳಿಸ್ಕೊಳ್ಳಿ. ಲೀಪ್ ಇಯರ್ನ ಯಾವ ತಿಂಗಳಲ್ಲಿ ಡೇಟ್ 29 ಬರುತ್ತೆ? ಸರಿ ಉತ್ತರ ಸರ್. ಇಷ್ಟು ಜನಕ್ಕೆ ಹೆಂಗ್ ಸರ್ ಪ್ರೈಸ್ ಕೊಡೋದು? ಫೆಬ್ರವರಿ. ಹೌದಾ? ಬುಕ್ಕ ಅಲ್ವಾ? ಇಷ್ಟು ಹೆಂಗ್ ಸರ್ ಕೇಳುತ್ತೆ? ಯಾರು ಫಸ್ಟ್ ಯಾರು ಸೆಕೆಂಡ್ ಅಂತ? ಇದೆಲ್ಲ ಟೆಕ್ನಿಕ್ ಇದೆ. ಹೇಳ್ಕೊಡ್ತಾರೆ ಹಾಡು. ಜೇನಿನ ಹೊಳೆಯೋ ಹಾಲಿನ ಮರೆಯೋ ಕನ್ನಡ ಸವಿಯೋ. ಜೇನಿನ ಹೊಳೆಯೋ ಹಾಲಿನ ಮರೆಯೋ ಸುರಿಯೋ ಕನ್ನಡ ಸವಿಯೋ. ಮಾಮಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುರಿಯೋ ಕನ್ನಡ ಸವಿಯೋ. ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ಸರಿ ಪದ ಸರಿದ ಸರಿ ನುಡಿ ತಣ್ಣನೆ ಗಾಳಿಯ ಹಾಗೆ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ. ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ. ಮಕ್ಕಳು ನುಡಿದರೆ ಸಕ್ಕರೆಯಂತೆ, ಅಕ್ಕರೆ ನುಡಿದರೆ ಮುತ್ತುಗಳಂತೆ. ಪ್ರೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುರಿಯೋ ಕನ್ನಡ ಸವಿಯೋ. ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ
ಪದಗಳ ಅಂದ ಕುಮಾರವ್ಯಾಸನ ಕಾವ್ಯದ ಚಂದ ಧರಿಸಲು ಜನ ಪದಗಳ ಅಂದ ವಾಸವಿಷಯರು ನಾಡಿಗೆ ನೀಡಿದ ಭಕ್ತಿಯ ಗೀತಗಳ ಪರಮಾನಂದ ನನ್ನನ್ನು ರಚಿಸಿದ ಬಣ್ಣಿನಲ್ಲಿಯೂ ಪಂಪನು ಹಾಡಿದ ಚಿತ್ರದಲ್ಲಿಯೂ ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದ್ದಿಯೋ ಕನ್ನಡ ಮಾನ್ಯ ವೀಣೆಯ ಸ್ವರ ಮಾಧುರ್ಯವ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದ್ದಿಯೋ ಕನ್ನಡ ಸುದ್ದಿಯೋ ಕನ್ನಡ ಸೈನುಡಿಯೋ ಎಲ್ಲ ಅಷ್ಟೇ ಟೋಟಲ್ 4 ಪೀಸ್ ಕಟ್ ಮಾಡಬೇಕು, ಒಂದ್ರ ಮೇಲೆ ಒಂದು ಇಡಬೇಕು, ಒಂದ್ರ ಮೇಲೆ ಒಂದು ಇಟ್ಟರೆ ಒಂದ್ರ ಮೇಲೆ ಕರೆಕ್ಟ್ ಕೂತ್ಕೋಬೇಕು. ಅಲ್ಲಿಗೆ ನೀವು ಕೊಟ್ಟರೆ ಸೈ. ಇದಕ್ಕೆ 2 ಬೆನ್ನುಗಳ ಡಬಲ್ ಪ್ರೈಸ್ 4 ಮಿನಿಟ್ಸ್ ಅಲ್ಲಿ ಕೊಟ್ಟರೆ. ಮುಂಚೆ ಉತ್ತರ ಗೊತ್ತಿದ್ದು ಪಡಲೇಬೇಡಿ. ಮುಂಚೆ ಉತ್ತರ ತಿಳಿದಿದ್ರೆ ಅದು ಕೊಡೋದ್ರಲ್ಲಿ ಬೆನ್ ಕೊಡಲ್ಲ ನಾವು. ಇವಾಗ ಹೊಸದಾಗಿ ನಿಮಗೆ ಗೊತ್ತಾಗಿದ್ರೆ ಪ್ರಶ್ನೆ ಇವಾಗ ಕೇಳಿಸ್ಕೊಳ್ಳಿ, ಇವಾಗ ಟ್ರೈ ಮಾಡಿ. ಓನ್ಲಿ 4 ಮಿನಿಟ್ಸ್, ಹಾಫ್ ಮಿನಿಟ್ ಆಗೋಯ್ತು. Cut this paper into 4 equal parts of same size and same shape. Shape same ಇರಬೇಕು. ಸರ್ ಪ್ರಶ್ನೆ ಯಾರಿಗೆ ಅರ್ಥ ಆಗಿಲ್ಲ? ಈ ಪೇಪರ್ನ ಕಟ್ ಮಾಡಬೇಕು, 4 ಭಾಗ ಮಾಡಬೇಕು. ಅದು ಸೇಮ್ ಸೈಜ್ ಸೇಮ್ ಶೇಪ್ ಇರಬೇಕು. ಎಷ್ಟು ಮಾತ್ರ 5 ಪೀಸ್ ಮಾಡೋದಿಲ್ಲ, 3 ಪೀಸು ಮಾಡೋದಿಲ್ಲ, 4 ಪೀಸು ಈಕ್ವಲ್ ಪಾರ್ಟ್ಸ್ ಮಾಡಬೇಕು. ಸೈಜು ಸೇಮ್ ಇರಬೇಕು, ಶೇಪ್ ಸೇಮ್ ಇರಬೇಕು. ಅದು ಹೆಂಗೆ ಚೆಕ್ ಆಗುತ್ತೆ ಅಂದರೆ 4 ಒಂದ್ರ ಮೇಲೆ ನೋಡಿ. ಎಕ್ಸ್ಟ್ರಾ ಉಳಿತಿದೆ ಇದು ಪೇಪರ್, ಇದನ್ನ 4 ಭಾಗ ಮಾಡಿ. ಎಂಟೈರ್ ಪೇಪರ್ ಅದು ಹೇಳಿದ್ದು ಕಲ್ತ್ಕೊಂಡಿದ್ದೆ ಗೊತ್ತಿಲ್ಲ. ಆ ಹುಡುಗಿಗೆ ಚೆನ್ನಾಗಿ ಗೊತ್ತಾಗಿದೆ. ಇಂಡಿಯಾದ ಪ್ರೌಡ್ ಪೇರೆಂಟ್ಸ್ ಯಾರು ಬಂದಿದ್ದಾರಾ ಸರ್? ನೀವು ಹೇಳ್ಕೊಟ್ರೆ ಮಗುಗೆ, ಅವಳಿಗೆ ಗೊತ್ತಾಯ್ತಾ? ನನಗೆ ಸರ್ ಕೊನೆ ಕೊಡ್ತೀವಿ ಸರ್, ಕೈ ಉಳ್ಕೊಳ್ಳುತ್ತಲ್ಲ ಅವಾಗ ಹೇಳ್ಕೊಡ್ತಿರ್ತೀವಿ. ಈಗ ಹೇಳ್ಕೊಡ್ತೀವಿ. ಓಕೆ, ಅದನ್ನ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ನಿಮಗೆ ಸರ್ ಇದನ್ನ ಈ ಥರ ನಾನು ದೊಡ್ಡದು ಮಾಡಿದ್ದೀನಿ, ನಿಮಗೆಲ್ಲ ಚಿಕ್ಕದು ಕೊಟ್ಟಿದ್ದೀನಿ, ದೊಡ್ಡದು ಮಾಡಿ. ನೀವೇನು ಮಾಡಿ, ಫಸ್ಟು 1 ಫೋಲ್ಡ್ ಹಿಂಗೆ ಮಾಡಿಬಿಡಿ. ಓಕೆನಾ? ಇದನ್ನು 1 ಫೋಲ್ಡ್ ಮಾಡಿ, ಇದನ್ನು 1 ಫೋಲ್ಡ್ ಮಾಡಿ, ಇದನ್ನು ಫೋಲ್ಡ್ ಮಾಡಿ. ಓಕೆ, ಇದನ್ನು ಫೋಲ್ಡ್ ಮಾಡಿ. ಓಕೆ, ಏನಾಯ್ತು ನಿಮಗೆ ಓಪನ್ ಮಾಡಿ ನೋಡಿ. ನಿಮಗೆ ಸ್ಮಾಲ್ ಸ್ಕ್ವೇರ್ಸ್ ಎಷ್ಟು ಬರುತ್ತೆ ಇದರಲ್ಲಿ? 12 ಬರುತ್ತೆ. 1 2 3 4 12 ಬರುತ್ತೆ. ನಿಮಗೆ ಕಾಮನ್ ಆಗಿ ನಾವು ಯೋಚನೆ ಮಾಡಿದ್ರೆ 12ನ್ನ 4 ಭಾಗ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಒಂದೊಂದರಲ್ಲಿ 3 ಬರಬೇಕು ಅಲ್ಲ. 3ನ್ನ ಹೆಂಗೆ ಮಾಡೋದು ಅನ್ನೋದೇ ಇಂಪಾರ್ಟೆಂಟ್ ನೋಡಿ. ಈ 3 4 ಬೇಕಾದ್ರೆ ಹಿಂಗೆ ಕಟ್ ಮಾಡಿ ಸೆಂಟ್ರಿಂದ ಹಿಂಗೆ, ಮತ್ತೆ ಇಲ್ಲಿಂದ ಮೇಲೆ ಕೆಳಗೆ ಹಿಂಗೆ ಕಟ್ ಮಾಡ್ಕೊಂಡು ಬನ್ನಿ. ಓಕೆ, ಇದೇ ಥರ ಹಿಂಗೆ ಕಟ್ ಮಾಡ್ತಾ ಬನ್ನಿ. ಮೇ ಬಿ ಶಾರ್ಪಾಗಿ ಕಟ್ ಆಗಿರ್ಬೋದು, ಮೆಥಡ್ ಅಂತೂ ಇದೆ. ಇದು 1 ಪೀಸ್ ಆಯಿತು. ಓಕೆ ಸರ್, ಇದು 1 ಪೀಸ್ ಇಟ್ಕೊಳ್ಳಿ. ಆಮೇಲೆ ಇಲ್ಲಿ ನೋಡಿ, ಇದೇ ಥರ ಒಂದು ಕಟ್ ಮಾಡಿ ಬೇಡಿ. ಇದೊಂದು ಇಟ್ಕೊಳ್ಳಿ ಸರ್, ಅದ್ರ ಮೇಲೆ ಇಟ್ಬಿಡಿ. ಆಮೇಲೆ ಇನ್ನೊಂದು ಪೀಸ್ ಒಂದು ಹಾಡು. ಸೊ ಅಣ್ಣವ್ರ ಭಕ್ತರು ನಾವು, ವಿಷ್ಣುವರ್ಧನ್ ಭಕ್ತರು ಇರ್ಬೋದು. ಹಾಗಾಗಿ 2 ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್. ಜೀವವೀಣೆ ನೀಡು ಮೆಟ್ಟದ ಸಂಗೀತ, ಬಾಳಿ ಬರುವೆಯ ಸಂಗೀತ.
ವಿರುದ್ಧದ ಸಂಗೀತ ಮಗನು ಎರಡು ವಿರುದ್ಧದ ರಾಗವು ಒಂದೇ ಮಿಂಚುವ ಕಣ್ಣಂಚಿನ ಸಂಚು ಇಂದು ಒಂದೇ ಓ ಜೀವವೀದು ವಿರುದ್ಧದ ಸಂಗೀತ ಮಿಲನ ಮಹೋತ್ಸವವಿಂದು ರಚಿಸುವ ನಾವು ಮೊದಲ ಮೊದಲ ಪ್ರೇಮೋತ್ಸವ ಲಲಲ ಮನಸ್ಸಿನ ರಾತ್ರಿಯು ಕಳೆದು ಕಾಣುವ ಹೊಂದಿಸಿನ ಸುಖದ ಸೂರ್ಯ ಕಿರಣ ಓ ಜೀವವೀನು ವಿರುದ್ಧದ ಸಂಗೀತ ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ 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 ಜೀವವೀನು ವಿರುದ್ಧದ ಸಂಗೀತ ಹಾ ಅದರಲ್ಲೊಂದು ಫೇಮಸ್ ಸ್ಟೆಪ್ ಇದೆ ಡ್ಯಾನ್ಸ್ ಯಾರ್ಯಾರು ಗೊತ್ತಿದೆಯಾ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ಜೇನಂಥ ಮಾತಲ್ಲಿ ಜೇನಂಥ ಮಾತಲ್ಲಿ ಕುಡಿಗಣ್ಣ ಸಂಚಲ್ಲಿ ನಗುವೆಂಬ ಹೂಚೆಲ್ಲಿ ನಿಂತೆ ನೀ ಮನದಲ್ಲಿ ಎದುರಾದೆ ಹಗಲಲ್ಲಿ ಮರೆಯಾದೆ ಇರುಳಲ್ಲಿ ನೀ ತಂದ ನೋವಿಗೆ ಮನೆಯಲ್ಲಿ ಮೊದಲಲ್ಲಿ ಬರುವುದಲಿ ಹೋಗೆ ಮಾತಾಡಿಗೆ ಬಾಬಾರ ಚೆಲುವೆ ಬಾರೇ ಬಲವೇ ಬಾರ ಬಾರ ಒಲವೆಂಬ ರಥದಲ್ಲಿ ನನಸೆಲ್ಲ ಸೊಗಸಾಗಿ ದಿನವೊಂದು ಕ್ಷಣವಾಗಿ ಪಾದ ಹಾಡಾಗಿ ಕೈಯಲ್ಲಿ ಸಿಹಿಯಲ್ಲಿ ಮನೆಯಲ್ಲಿ ಬಿಸಿಲಲ್ಲಿ ಎಂದೆಂದು ಜೊತೆಯಾಗಿ ನಡೆವ ಒಂದಾಗಿ
ನೀ ಬಂದು ನಿಂತಾಗ ನಿಂತುನಿ ಮತ್ತಾಗ ನಕ್ಕುನಿ ಜಗದಾಗ ಸೋತೆ ನೋಡಿದ್ರೆ ನಮ್ಗೆ ಭಯ ಆಗುತ್ತೆ. ನೀವು ಈಕ್ವಲ್ಸ್ ಮುಟ್ಬಾರ್ದು, ಒನ್ ಅದು ಮುಟ್ಬಾರ್ದು. ಈ ಕಡೆ 12 ಇದೆಯಲ್ಲ, ಈ ನಂಬರ್ಗಳನ್ನ ನೀವು ಏನಾದರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಮತ್ತು ಬೇರೆ ಯಾವುದೇ ಮ್ಯಾಥಮೆಟಿಕಲ್ ಸಿಂಬಲ್ ಹಾಕಕ್ಕೆ ಹೋಗೋದು ಮಾಡೋದು ಅದು ಇದೆಲ್ಲ ಮಾಡೋಂಗಿಲ್ಲ. ನೀವು ಬೇಕಾದ್ರೆ ರೀಅರೇಂಜ್ ದ ನಂಬರ್ಸ್, ಯು ಕ್ಯಾನ್ ರೀಅರೇಂಜ್ ದ ನಂಬರ್ಸ್ ಸೊ ದಟ್ ದ ಈಕ್ವೇಷನ್ ಶುಡ್ ಬಿ ಓಕೆ ಅಂತ ಕರೆಯುತ್ತೆ. ಈಗ ಆಸ್ ಆರ್ ನಾವು 12 = 1 ಇದು ರಾಂಗ್ ಈಕ್ವೇಷನ್. ಒಪ್ಕೋತಿರೋದನ್ನ ಕರೆಕ್ಟಾ? 12 = 1 ತಪ್ಪು ತಾನೇ ಅದ. ನೀವು ಸರಿ ಮಾಡಬೇಕು. ಸರಿ ಯಾವ್ದು ಮಾಡಬೇಕಂದ್ರೆ ಈ 12 ಇದೆಯಲ್ಲ 1 and 2 ಇದೆ, ಅಲ್ಲಿ ಏನಾರ ನೀವು ನಿಮ್ಮ ಬುದ್ಧಿಶಕ್ತಿ ಉಪಯೋಗಿಸ್ಬೋದು. ಈಕ್ವಲ್ಸನ್ನ ಟಚ್ ಮಾಡಿಬಿಡಿ, 1 ಅಂತಿದೆಯಲ್ಲ ಅದನ್ನು ಟಚ್ ಮಾಡಿ. =1 ಒಂದು ಬರ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ಕಣ್ಣಲ್ಲಿ. 12 = 1 ಇದೆ. ನೀವೇನು ಮಾಡಿ ಅಂದರೆ =1 ಹಂಗೆ ಇಟ್ಕೊಳ್ಳಿ, ಮುಟ್ಬೇಡಿ. ಈ 12 ಅಲ್ಲಿ 2 ಇದೆಯಲ್ಲ, 2ನ ತಗೊಂಡು ಸ್ವಲ್ಪ ದೇವಮೂಲೆ ಕಡೆ ಎತ್ತಿ, ಮೇಲೆ ದೇವಮೂಲೆ ನಾರ್ತ್ ಈಸ್ಟ್ಗೆ ಎತ್ತಿ. ಏನಾಯ್ತದು? 1² ಆಯ್ತು. 1² = ಒಂದೇ ದೇಶದ ಹೆಸರು ಮಾಡಬೇಕು. ನಾನು 2 ದೇಶದ ಹೆಸರು ಕೊಡ್ತೀನಿ, ನೀವು ಒಂದು ಅಕ್ಷರ ಎಲ್ಲಾದರೂ ಸೇರಿಸ್ಕೊಳ್ಳಿ, ಯಾವುದಾದ್ರೂ ಸೇರಿಸ್ಕೊಳ್ಳಿ, ಒಂದು ದೇಶದ ಹೆಸರು ಮಾಡಬೇಕು. ಓಕೆನಾ? ಪ್ರಶ್ನೆ ಅರ್ಥ ಆಯ್ತಾ? ಟ್ರಿಕ್ಕಿ ಇರೋದಿಲ್ಲ. ಓಕೆನಾ? ಕೇಳ್ಬೋದ ಪ್ರಶ್ನೆ? ಯಾವ 2 ದೇಶದ ಹೆಸರುಗಳು? ಟರ್ನ್ ಮಾಡಿದ್ರೆ 1 ಇರುತ್ತೆ, ವಾಪಸ್ ಟರ್ನ್ ಮಾಡಿದ್ರೆ 4 ಬರುತ್ತೆ. ಮತ್ತೆ ಇನ್ನೊಂದು ಟರ್ನ್ ಮಾಡಿದ್ರೆ 2 ಬರುತ್ತೆ, ವಾಪಸ್ ಟರ್ನ್ ಮಾಡಿದ್ರೆ ಅದೇಂಗೆ? ಹೇಳ್ತೀನಿ. ಓಕೆ, ನಾನು ಉತ್ತರ ಹೇಳ್ತೀನಿ. ಇದೆಯಲ್ವಾ? ಸರ್ ಹುಡುಗರು ಬಾಯಿ ಮುಚ್ಚಿದ ಸರ್. ಏನು ಹೇಳ್ತೀವಿ ಮೇಡಮ್? ಸರ್ ನನಗೆ ಇಂಥ ಹುಡುಗರು ಬೇಕು, ಆದರೆ ಬೈತೀನಿ ನಾನು. ಬಟ್ ಲೆಟ್ ಇಟ್ ರನ್. ಓಪನ್ ಮಾಡಬಾರ್ದು. ಹೇಳು. ಕಾರ್ಯಕ್ರಮ ಮುಗಿದ್ರೆ ಬಾಯಿ ಮುಚ್ಚಿಬಿಟ್ಟಿದ್ದೀಯಾ? ನಾನು ಬೇರೆ ಮತ್ತೆ ಬಿಲ್ಡಪ್ ತೊಗೊಂಬಿಟ್ಟಿದ್ದೀನಿ ಚೆನ್ನಾಗಿ, ಏನು ಕಾಣಿಸ್ತಾ ಇಲ್ಲ. ಗಣಪತಿ ಪ್ರೇಯರ್ ಮಾಡಿದ್ವು ಸರ್, ಮಾಡಿದ್ವಲ್ಲ, ತುಳಸಿ ಆಡಿದ್ವಲ್ಲ. ನಾನು ಟ್ರೈ ಮಾಡೋಣಪ್ಪ, ಉಳಿಸ್ಕೊಳಕ್ಕೆ ನನಗೆ ಈ ಕಡೆ ಮಾಡಿ. ನನಗೆ ಇದರಲ್ಲಿ 1 ನಿಮಿಷ, ಯಾರು ನೀವೇ ಕೂತ್ಕೊಳ್ಳಿ. ನೀವು ಹಾಲು ಬಾಯಿ ಅಂತ ಬಂದಿದ್ದೀರಿ, ಸರಿನಾ ತಪ್ಪ? ನೋಡಿದ್ರ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ಅಮೃತ ಲಕ್ಷ್ಮಿ ಹಾಲು ಒಂದೇ ಇದೆ ಸರ್. ಒಂದು ನೋಡಿದ್ಮೇಲೆ 2ನೇ ದಿವಸ ಮಧ್ಯದಲ್ಲಿ ಯಾರೋ ಮಾತಾಡಬೇಡಿ. ರಸ್ಮಲೈ ಅಂತ ಬರ್ತಾರೆ. ಯಾರು ಅಂದ್ರೆ ಇದರಲ್ಲಿ ನನಗೆ ಲಕ್ಷ್ಮಿ ಅಂತ ಕಾಣ್ತಾರೆ. ಲಕ್ಷ್ಮಿ ಯಾರು? ಏನ್ ಬರ್ದಿದ್ದೀರಾ? ರಸ್ಮಲೈ ಅಂತ ಬರ್ದಿದ್ದೀರಾ? ಒಂದು ದೊಡ್ಡ ಚಪ್ಪಾಳೆ. ಗಂಗಾಧರಯ್ಯ ಯಾರು? ಮೈಸೂರು ಪಾಕ್. ಕರೆಕ್ಟಾ?
ಮಾನ್ಯ ಇದ್ದಾರೆ ಇಲ್ಲಿ ಬಾದಾಮಿ ಅನುವಾದ ಬಂದಿದೆ. ಇಲ್ಲ ಅವರಿಲ್ಲ ಕೊಟ್ಬಿಟ್ಟು ಬಾದಾಮಿ ಅಲ್ಲಿ ತಿನ್ನೋಕೆ ಹೋಗಿದೆ. ಲಾಸ್ಟ್ ಒಂದು ಹೇಳ ಸರ್, ಎಲ್ಲದು ಚೀಟಿ 1:30 ಗಂಟೆಯಿಂದ ನಾವು ಒಬ್ಬನೇ ಮಾತಾಡ್ತಾ ಇದ್ದೀವಿ. ನಾಳೆ ಹೋಗ್ತಾ ಇರುತ್ತೆ, ಫೋನ್ ಹಿಡಿಯೋದ್ರಿಂದ ಇದೆಲ್ಲ ಮಾಡಿದ್ರು. ಮುಂದಿನ ದಿನಗಳಲ್ಲಿ ನೀವು ಅವಕಾಶ ಕೊಟ್ಟರೆ ಕನ್ನಡ ಚಿತ್ರರಂಗದ ಬಗ್ಗೆ ಬಹಳ ಶಿಕ್ಷಣ ನೀಡಬೇಕು. ಚೆನ್ನಾಗಿತ್ತು ಪ್ರೋಗ್ರಾಮು. ಬುದ್ಧಿಗೂ ಒಂದು ಚಾಲೆಂಜ್ ಇತ್ತು, ಜೊತೆಗೆ ಕಿವಿಗೂ ಕೂಡ ಇಂಪಾದ ಹಾಡುಗಳು, ಹಳೆ ಹಾಡುಗಳು ಕೇಳಿದಾಗ ತುಂಬ ಸಂತೋಷ ಆಯಿತು. ಇಂಥ ಒಳ್ಳೆಯ ಪ್ರೋಗ್ರಾಮ್ ಮಾಡಿಸಿದ್ದಕ್ಕೆ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಮಸ್ಕಾರಗಳು. ಇಂಥ ಒಳ್ಳೆಯ ಪ್ರೋಗ್ರಾಮ್ ಕೊಟ್ಟು ನಮ್ಮ ನಾಗರಾಜನಿಗೂ ಕೂಡ ವಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಚೆನ್ನಾಗಿ ಮಾಡಿದರು. ಮ್ಯಾಜಿಕ್ ಆಯಿತು, ಹಾಡಾಯಿತು, ಪ್ರಶ್ನೆಗಳಾಯಿತು, ಎಲ್ಲ ನಮ್ಮವ್ರಿಗೆ ಎನ್ಕರೇಜ್ ಮಾಡಿ ನೆಕ್ಸ್ಟ್ ಎಲ್ಲ ಪ್ರೋಗ್ರಾಮ್ಗಳಿಗೂ ಇವ್ರನ್ನ ಕರಗಿಸಿ ಇವರಲ್ಲಿರೋ ಕಲೆನ ಇನ್ನೂ ಬೆಳೆಸಬೇಕು, ಪ್ರೋತ್ಸಾಹಿಸಬೇಕು, ಆಶೀರ್ವದಿಸಬೇಕು ಅವ್ರಿಗೆ ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಒಂಥರ ಟ್ವಿಸ್ಟಿಂಗ್ ಕ್ವಶನ್ನು, ಬಿಸ್ಬಳೆ ಮಾತು, ಪೊಂಗಲ್ಲು ಅಂಥದ್ದೆಲ್ಲ ತುಂಬ ಖುಷಿಯಾಗಿರೋ ಹಾಡುಗಳು ತುಂಬ ಚೆನ್ನಾಗಿ ಮಾಡಿ ಹೇಳಿದ್ರು. ಹಾಗಾಗಿ ಎಲ್ಲರೂ ಇನ್ನೂ ಅವ್ರಿಗೆ ಅವಕಾಶಗಳನ್ನು ಕೊಡ್ರಿ. ನೆಕ್ಸ್ಟ್ ಅವ್ರಿಗೆ ಹಾಡು ಅದನ್ನು 70s, 60s, 80s ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಮನೋರಂಜನೆ, ಮತ್ತೆ ಎಲ್ಲರೂ ಬೇಗ ಸಿಗೋಣ, ಇನ್ನೊಂದು ಸತಿ ಖುಷಿ ಪಡೋಣ. ನಡೆಯೋದು ಎಲ್ಲರೂ ನಾನು ಹೇಳ್ತಾ ಇದ್ದೀನಿ, ಸಮಯನೇ ಗೊತ್ತಿಲ್ಲ ಅದು ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಪ್ರೋಗ್ರಾಮಿಂದ ನಮಗೀಗ ಸಮಯನೂ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ನಿಜವಾಗ್ಲೂ ಎಲ್ಲರೂ ಎಂಜಾಯ್ ಮಾಡಿದ್ರಾ? ಸತತವಾಗಿ 5:45 ಸ್ಟಾರ್ಟ್ ಆಗಿದ್ದು ಇಲ್ಲಿಯವರೆಗೆ ನಮ್ಮ ನಾಗರಾಜ್ ಅವರ ಗಂಟ್ಲು ಒಣಗೋಗಿದೆ, ಅಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ನವೋದಯ ನಾಗರಾಜ್ ಅವರು ಮತ್ತೆ ಮೇಡಮ್ ತುಳಸಿ ಮೇಡಮ್ ಬರಬೇಕು, ನಮ್ಮ ಜೀವ ಆಧಾರ್ ಮಾಡಲಿಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಕೋರ್ಕೊಂಡು ಟ್ರಸ್ಟಿ ಆಗಿದ್ದಾರೆ. ನವೋದಯ ಜೋರಾಗಿ ಚಪ್ಪಾಳೆ ಕೊಡಿ, ಆರೋಗ್ಯಕ್ಕೆ ಒಳ್ಳೆಯದು ಚಪ್ಪಾಳೆ ಹೊಡೆದು.